ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಪ್ಲೇನ್ ಬ್ಲೌಸ್ಗೆ ಯಾವ ಥರ ಪೈಪಿಂಗ್ ಮಾಡೋದು ಅಂದರೆ ಹೆಮ್ಮಿಂಗ್ ಪೈಪಿಂಗ್ ಏನು ಮಾಡ್ತೀವಿ ಅದನ್ನು ಯಾವ ಥರ ಮಾಡೋದು ಅಂತ ಇವತ್ತು ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ಕೆಲವೊಂದಷ್ಟು ಜನ ಕನ್ಫ್ಯೂಸ್ ಆಗಿ ಒಂದು ಸಾರಿ ನೋಡಿ ಕನ್ಫ್ಯೂಸ್ ಆಗ್ತಾಯಿದ್ದೀರಾ. ಸೊ ಆ ಥರ ಇದ್ದರೆ 2-3 ಸಾರಿ ವೀಡಿಯೋನ ಕ್ಲೀನಾಗಿ ನೋಡಿ, ಅವಾಗ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಕಳೆದ ವೀಡಿಯೋನಲ್ಲೂ ಕೂಡ ನಾನು ಹುಕ್ಪಟ್ಟಿ ಕಾಜಾಪಟ್ಟಿನ ಹೇಗೆ ಮಿಷಿನಲ್ಲೇ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಪೈಪಿಂಗ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಬಟ್ಟೆ ಕಲರ್ ಬೇರೆ ತೊಗೊಂಡಿದ್ದೀನಿ, ಯಾಕಂದರೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಸೊ ಬಟ್ಟೆ ನೋಡಿ ಈ ಥರ ಎಕ್ಸ್ಪ್ಯಾಂಡ್ ಆಗೋ ಥರ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ಟ್ರೈಟ್ ಬಟ್ಟೆನ ತೊಗೋಬೇಡಿ. ಸ್ವಲ್ಪ ಕ್ರಾಸ್ ಆಗಿರೋವಂಥ ಬಟ್ಟೆನ ತಗೊಂಡು 1/4 ಇಂಚು ಅಥವಾ 1.5 ಇಂಚಿನಷ್ಟು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಸೊ ಕ್ರಾಸ್ ಬಟ್ಟೆ ಯಾಕೆ ತೊಗೋತೀವಿ ಅಂತಂದರೆ ನಾವು ಹೆಮ್ಮಿಂಗ್ ಮಾಡಿದಾಗ ಅಥವಾ ಪೈಪಿಂಗ್ ಮಾಡಿದಾಗ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ಟ್ರೈಟ್ ಬಟ್ಟೆಲೂ ಕೂಡ ಮಾಡಬಹುದು. ಬಟ್ ಸ್ಟ್ರೈಟ್ ಬಟ್ಟೆಗಿಂತ ಕ್ರಾಸ್ ಬಟ್ಟೆ ಏನು ತೊಗೋತೀವಿ ಆವಾಗ ಕ್ಲೀನಾಗಿ ಬರುತ್ತೆ. ನೋಡಿ, ಇದು ಸ್ಕೇಲು 1.5 ಇಂಚ್ ಇದೆ. ಬಿಗಿನರ್ಸ್ ಆದರೆ ಕರೆಕ್ಟಾಗಿ 1.5 ಇಂಚಿನಷ್ಟೇ ತಗೊಂಡು ಕಟ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ವಲ್ಪ ಪ್ರಾಕ್ಟೀಸ್ ಇದೆ ನಮಗೆ ಅಂದರೆ 1/4 ಇಂಚು ಕರೆಕ್ಟಾಗಿ 1 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಬಟ್ 1/4 ಇಂಚಾದರೂ ಬೇಕಲೇಬೇಕು. ಸೊ ನಾನಿಲ್ಲಿ ಬಿಗಿನರ್ಸ್ಗೋಸ್ಕರ ತಿಳಿಸ್ತಾ ಇರೋದ್ರಿಂದ 1.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಕೇಲ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ನೋಡಿ ಸ್ವಲ್ಪ ಕಟ್ ಮಾಡಿಕೊಂಡು ಅದೇ ಥರ ಸ್ಟ್ರೈಟಾಗಿ 3-4 ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಇದೆ ಅಂತಂದರೆ ಒಂದೇ ಪೀಸ್ ಸಾಕಾಗುತ್ತೆ, ಲೆಂತ್ ಇಲ್ಲ ಅಂತಂದರೆ 3-4 ಪೀಸ್ ಬೇಕಾಗುತ್ತೆ. ಸೊ ಈ ಥರ ನೋಡ್ತಾ ಇದ್ದೀರಾ ಅಲ್ವಾ, 4-5 ಪೀಸ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಕಳೆದ ಒಂದು ವಿಡಿಯೋನಲ್ಲಿ ಕೂಡ ನಾನು ತಿಳಿಸಿದ್ದೀನಿ ಹುಕ್ಪಟ್ಟಿ ಕಾಜಾಪಟ್ಟಿನ ಯಾವ ಥರ ಮಿಷಿನಲ್ಲೇ ಹಾಕೋದು ಅಂತ. ತಪ್ಪದೆ ಹೋಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈಗ ಈ ಪೀಸ್ನ ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಜಾಯಿಂಟ್ ಮಾಡುವಾಗ ಏನು ಕೋನ್ ಶೇಪಲ್ಲಿ ಕಟ್ಟಾಗಿದೆ ಅಂದರೆ ಕ್ರಾಸ್ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೂಪಾಗಿರೋ ಕಡೆ ಅದನ್ನು ಸೇರಿಸಿ ಕಟ್ ಮಾಡ್ಕೋಬೇಡಿ. ಎರಡೂ ಸೈಡು ಕೂಡ ಈ ಥರ ಆಪೋಸಿಟಲ್ಲಿರಬೇಕು. ಒಂದು ಪೀಸು ಹೀಗೆ ಬಂದರೆ ಇನ್ನೊಂದು ಪೀಸ್ನ ಉಲ್ಟಾ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎರಡೂ ಸೇಮ್ ಸ್ಟ್ರೈಟ್ ಇರೋ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಎರಡೂ ಕೂಡ ಅಪೋಸಿಟ್ ಅಂದರೆ ಈ ಒಂದು ಬಟ್ಟೆಗೆ ಈ ಕಡೆ ಕೋನ್ ಶೇಪ್ ಇರಬೇಕು, ಇನ್ನೊಂದು ಬಟ್ಟೆಗೆ ಈ ಥರ ಕೋನ್ ಶೇಪ್ ಇರಬೇಕು. ಆ ಥರ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋಬೇಕು. ಸೊ ಇದು ನಾವೇನಾದರೂ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಇಟ್ಕೊಂಡು ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಥರ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಸ್ಟಿಚಸ್ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಏನು ಎಕ್ಸ್ಟ್ರಾ ನಾವು 2-3 ಕಟ್ ಮಾಡ್ಕೊಂಡಿದ್ವಿ ಲೆಂತ್ಗೋಸ್ಕರ. ಸೊ ಆವಾಗ ಅದೇ ಥರ ಇನ್ನೊಂದು ಕೂಡ ಇದೇ ಥರ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಒಂದು ಸೈಡು ಕೋನ್ ಇರೋ ಸೈಡು ಮತ್ತು ಇನ್ನೊಂದು ಈ ಕಡೆ ಎರಡೂ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು. ಅವಾಗ ಈ ಕಡೆ ಸೈಡು ನಾನು ಸ್ವಲ್ಪ ಈಕ್ವಲ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇದು ಬಂದು ಆಪ್ಷನಲ್ ಇರುವಂತಹ ಲೆಂತ್ ಇರುವಂಥ ಬಟ್ಟೆ. ಆ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಇರಲಿ ಅಂತ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ, ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಹೊಲ್ದಿರೋ ಭಾಗ ಏನಿದೆ ಅದನ್ನು ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ಉಗುರಿನಲ್ಲಿ ಹಾಗೆ ಪ್ರೆಸ್ ಮಾಡಿ ಇನ್ನೊಂದು ಟಾಪ್ ಸ್ಟಿಚ್ನ ಹಾಕ್ಕೊಳ್ಳಿ. ಯಾಕಂದರೆ ಸ್ಟಿಚಸ್ ರಿಮೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಸೊ ಈ ಥರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಸ್ವಲ್ಪ ಉಗುರಿನಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸರಿಯಾಗಿಬಿಡುತ್ತೆ. ನೋಡಿ, ಈ ಥರ ಓಪನ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡಾಗ ಸರಿಯಾಗುತ್ತೆ. ಸೊ ಆವಾಗ ಮೇಲ್ಗಡೆ ಟಾಪ್ ಸ್ಟಿಚಸ್ ಹಾಕೋಬೋದು. ಜೊತೆಗೆ ಸ್ಟಿಚಸ್ ರಿಮೂವ್ ಆಗೋಲ್ಲ. ಜೊತೆಗೆ ನಾವು ಪೈಪಿಂಗ್ ಮಾಡಿದಾಗ ಆ ಭಾಗ ಏನಿದೆ ಆ ಭಾಗ ಸ್ವಲ್ಪ ದಪ್ಪ ಕೂಡ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಆ ಥರ ಓಪನ್ ಮಾಡಿ ಸ್ವಲ್ಪ ಸ್ಟಿಚಸ್ನ ಹಾಕೋಬೇಕಾಗಿರುತ್ತೆ. ಸೊ ಇದಿಷ್ಟು ಆದ ನಂತರ ನಾವು 3 ಸೈಡ್ ಅಲ್ವಾ, ಅಂದರೆ 3 ಸ್ಟಿಚಸ್ನ ಹಾಕ್ಕೊಂಡಿದ್ವಿ, ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ವಿ. ಸೊ ಆ 3 ಅಟ್ಯಾಚ್ಗಳನ್ನು ಇದೇ ಥರ ಸ್ಟಿಚಸ್ ಓಪನ್ ಮಾಡಿ ಸ್ಟಿಚಸ್ ಹಾಕೋಬೇಕಾಗುತ್ತೆ. ಹಾಕ್ಕೊಂಡಿದ್ದಾದ ನಂತರ 1/4 ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ 1/4 ಇಂಚಿನಷ್ಟು ಕ್ಲೀನಾಗಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚಸ್ ಹಾಕ್ತಾ ಬರಬೇಕು. ನಾವು ಎಷ್ಟು ಲೆಂತ್ ಫ್ಯಾಬ್ರಿಕ್ ತೊಗೊಂಡಿದ್ದೀವಿ ಅದಷ್ಟು ಲೆಂತ್ ಕೂಡ ಕ್ಲೀನಾಗಿ ಈ ಥರ
ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ನಾವು ಸ್ಟಿಚ್ ಮಾಡುವಾಗ ನೋಡಿ ಬಟ್ಟೆ ಈ ಥರ ಈ ಕಡೆ ಫೋಲ್ಡ್ ಆಗ್ತಾ ಬರಬೇಕು. ನನಗೆ ಯಾವ ಥರ ಫೋಲ್ಡ್ ಆಗ್ತಾ ಇದೆ ಅದೇ ಥರ ಬಟ್ಟೆ ನೋಡಿ ಸ್ಟಿಚಿಂಗ್ ಆಗಿ ಮುಂದೆ ಹೋಗ್ತಾ ಇರೋವಂಥ ಬಟ್ಟೆ ಸ್ವಲ್ಪ ಫೋಲ್ಡ್ ಆಗ್ತಾ ಇದೆ, ಈ ಥರ ನುಲ್ಕೊಂಡು ಬರೋ ಥರ ಆ ಥರ ಆದರೆ ನಮಗೆ ಪೈಪಿಂಗ್ ಮಾಡಿದಾಗ ನಾವು ಅಥವಾ ಹೆಮ್ಮಿಂಗ್ ಮಾಡಿದಾಗ ಬ್ಲೌಸ್ಗೆ ಅದು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ಅಂತ ಅರ್ಥ, ಮತ್ತು ನಾವು ಕರೆಕ್ಟಾಗಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ. ಸೊ ಈ ಥರ ನಮಗೆ ನುಲ್ಕೆ ಆಗಿ ಬರಬೇಕು. ಕರ್ಲಿ ಹೇರ್ ಬರುತ್ತಲ್ಲ ಆ ಥರ ಕರ್ಲಿಯಾಗಿ ಬಂದರೆ ಕರೆಕ್ಟಾಗಿರುತ್ತೆ. ಸೊ ನಾವು ಎಷ್ಟು ಲೆಂತ್ ಬಟ್ಟೆನ ತೊಗೊಂಡಿದ್ವಿ 1.5 ಇಂಚ್ ಅಗಲ ಇರೋವಂಥ ಪೈಪಿಂಗ್ ಬಟ್ಟೆ ಎಷ್ಟು ಲೆಂತ್ ತೊಗೊಂಡಿದ್ವಿ ಅದಷ್ಟು ಕೂಡ ಇದೇ ಥರ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಲೆಂತೇ ತೊಗೊಳ್ಳಿ, ಯಾಕಂದರೆ ಮಧ್ಯದಲ್ಲಿ ಶಾರ್ಟೇಜ್ ಆದರೆ ಮತ್ತೆ ಅಟ್ಯಾಚ್ ಮಾಡಿ ಅದೆಲ್ಲ ಒಂಥರ ಹಿಂಸೆ ಥರ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಲೆಂತು ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಸೊ ನಾನಿಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ರೆಡಿ ಮಾಡ್ಕೊಂಡಿದ್ದಾದ ನಂತರ ಇವಾಗ ಫ್ಯಾಬ್ರಿಕ್ನ ಇಟ್ಕೋತೀನಿ. ಬ್ಲೌಸ್ನ ಇಟ್ಕೊಂಡು ನೋಡಿ ಫಸ್ಟು ಹುಕ್ ಪಟ್ಟಿ ಅಥವಾ ಕಾಜಾ ಪಟ್ಟಿ ಅಂತ ನೀವು ತೊಗೋಬೇಕು. ನಾನಿಲ್ಲಿ ಹುಕ್ ಪಟ್ಟಿಯಿಂದ ತೊಗೋತಾ ಇದ್ದೀನಿ. ಫಸ್ಟಿಗೆ ಕ್ಲೀನಾಗಿ ಕಟ್ ಮಾಡಿಕೊಂಡು 1/4 ಇಂಚಿನಷ್ಟು ಇಲ್ಲಿ ನೋಡಿ ಮೇಲ್ಗಡೆಗೆ ಇಟ್ಕೋತಾ ಇದ್ದೀನಿ. ಅಂದರೆ 1/4 ಇಂಚ್ ಬಿಟ್ಟು ಈ ಕಡೆ ಬಟ್ಟೆ ಏನಿದೆ ಆ ಬಟ್ಟೆನ ನಾವು ಫಸ್ಟೇ ಕಟ್ಟಿಂಗ್ ಮಾಡುವಾಗ 1/2 ಇಂಚು ಪೈಪಿಂಗು ಅಂತ ಕಟ್ ಮಾಡ್ಕೊಂಡಿರ್ತೀವಿ, 1/4 ಇಂಚು 1/2 ಇಂಚು ಅಂತ. ಸೊ ಅದಷ್ಟಕ್ಕೆ ಕರೆಕ್ಟಾಗಿ ನಾವು ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಮೇನ್ ಫ್ಯಾಬ್ರಿಕ್ಕು ಅಂದರೆ ಬ್ಲೌಸು ಮತ್ತು ಈ ಪೈಪಿಂಗ್ ಫ್ಯಾಬ್ರಿಕ್ ಏನಿದೆ ಅದೆರಡನ್ನೂ ಕೂಡ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಬರಬೇಕು. ಇಲ್ಲಿ ನೋಡಿ ಈ ಥರ ನಿಧಾನವಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಕೆಳಗಡೆ ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆಗಳು ಸೇರ್ಕೊಂಡಿದೆಯಾ ಅಂತ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಹಾಕ್ತಾ ಬರಬೇಕು. ಈ ಥರ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದಮೇಲೆ ಹೇಗೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಬ್ಲೌಸ್ನ ಕಟ್ಟಿಂಗ್ ವಿಡಿಯೋ ನಾನು ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಹಿಂದಿನ ವಿಡಿಯೋಗಳಲ್ಲಿ. ಹಾಗೆ ಹುಕ್ಪಟ್ಟಿ ಮತ್ತು ಕಾಜಾ ಪಟ್ಟಿನ ನಾವು ಹೇಗೆ ಮಿಷಿನಲ್ಲೇ ಹಾಕಬೇಕು, ಯಾವುದೇ ರೀತಿಯ ನೀಡಲು ಮತ್ತು ಥ್ರೆಡ್ ಏನು ಯೂಸ್ ಮಾಡಿದೆ ಅಂದರೆ ಹ್ಯಾಂಡಲ್ಲಿ ಸ್ಟಿಚ್ ಹಾಕ್ತೆ ಮಿಷಿನಲ್ಲೇ ಹೇಗೆ ಸ್ಟಿಚ್ ಹಾಕಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೇ ಹೋಗಿ ಚೆಕ್ ಮಾಡಿ. ಸೊ ನಾವು ಆ ಥರ ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಕೂಡ, ಆ ಕಾರಣಕ್ಕೋಸ್ಕರ ಸೊ ತಪ್ಪದೇ ಚೆಕ್ ಮಾಡಿ ಅಂತ ಕೇಳ್ತೀನಿ. ಸೊ ಇವಾಗ ಕಂಪ್ಲೀಟ್ ಸ್ಟಿಚ್ ಆಗಿದೆ. ಇಲ್ಲೂ ಕೂಡ 1/4 ಇಂಚನ್ನ ಬಿಟ್ಟು ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಅದು 1/4 ಇಂಚ್ ಬಿಟ್ಟರೆ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ ಮತ್ತು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ಸೊ ಹಾಗೆ ನ್ಯಾಚಸ್ನ ಹಾಕೋಬೇಕು. ನ್ಯಾಚ್ ಹಾಕ್ಕೊಳ್ಳೋದು ಕಂಪಲ್ಸರಿ ಇರುತ್ತೆ. ಇಲ್ಲಾಂತಂದರೆ ನಾವು ಈ ಥರ ಫೋಲ್ಡ್ ಮಾಡಿದ ಇನ್ನೊಂದೊಂದು ಸ್ಟಿಚ್ ಹಾಕಿದಾಗ ಅಂದರೆ ಟಾಪ್ ಸ್ಟಿಚ್ ಕಿನ್ನದೆ ಸ್ಟಿಚ್ ಏನೇ ಹೇಳ್ತೀವಿ ಆ ಸ್ಟಿಚ್ ಹಾಕಿದಾಗ ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲೇ ಒಂದೊಂದು ನ್ಯಾಚಸ್ನ ಹಾಕೋತಾ ಇದ್ದೀನಿ. ಸೊ ನೋಡಿ ನ್ಯಾಚಸ್ ಆದ ನಂತರ ಇವಾಗ ಎಕ್ಸ್ಟ್ರಾ ತೊಗೊಂಡಿದ್ದೆ ಅಲ್ವಾ, ಸೊ ಸ್ವಲ್ಪ 1/4 ಇಂಚಷ್ಟು ಮಾತ್ರ ತೊಗೊಂಡು ಈ ಥರ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ನಮ್ಮದು ನೀಡಲು ಸೂಜಿ ಮತ್ತು ದಾರ ಹೊಲಿಗೆ ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ಈ ಕಡೆ ಪೈಪಿಂಗ್ ಥ್ರೆಡ್ಡು ಮತ್ತು ಈ ಕಡೆ ಬ್ಲೌಸು ಎರಡರೂ ಸೆಂಟರ್ಗೆ ಕರೆಕ್ಟಾಗಿ ಬರೋ ಆ ಥರ ನೋಡಿಕೊಂಡು ಈ ಥರ ನಿಧಾನವಾಗಿ ಸ್ಟಿಚ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಜರುಗ್ಲಿಕ್ಕೆ ಹೋಗಬಾರ್ದು. ನಮ್ದು ಏನಾದರೂ ಪೈಪಿಂಗ್ ಕಡೆ ಹೊಲಿಗೆ ಹೋದರೆ ನಾವು ಫೋಲ್ಡ್ ಮಾಡುವಾಗ ಜಾಸ್ತಿ ಪೈಪಿಂಗ್ ಬಟ್ಟೆ ಬರುತ್ತೆ, ಈ ಕಡೆ ಬಂದರೆ ಈ ಕಡೆ ಹೊಲಿಗೆ ಬಟ್ಟೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಕರೆಕ್ಟಾಗಿ ಸೆಂಟರ್ಗೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಸ್ಟಿಚ್ ಆದ ನಂತರ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ತುಂಬಾ ಈಸಿ ನೋಡಿ, ಈ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ನಮಗೆ ಫೋಲ್ಡಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಒಂದು ಸಾರಿ ಸಿಂಪಲ್ಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಿಚ್ ಆದ ನಂತರ ಇನ್ನೊಂದು ಸಾರಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ರೆ ಆಯಿತು. ಈ ಥರ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಸ್ ಹಾಕೋಬೋದು. ಇಲ್ಲಿ ನೋಡಿ ನಾನು ಆ ಕಾರಣಕ್ಕೋಸ್ಕರನೇ ಬೇರೆ ಬಟ್ಟೆ ಹಾಕ್ತಾ ಇರೋದು. ಇಲ್ಲಿ ನೋಡಿ ಈ ಥರ 2 ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಬರುತ್ತೆ, ಸ್ಟಿಚ್ ಹಾಕೋಬೋದು. ನಿಮ್ಗೆ ಆಗಲಿಲ್ಲ ಅಂತಂದರೆ ಜಸ್ಟ್ ಒಂದೇ ಸರಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದೊಂದು ಸ್ಟಿಚಸ್ನ ಹಾಕೋತಾ ಬರ್ಬೋದು. ಸೊ ನಾನು ಫಸ್ಟ್ ಈಗ ಒಂದೇ ಸ್ಟಿಚಸ್ ಹಾಕೋತಾ ಬರ್ತಾಯಿದ್ದೀನಿ.
ಈ ಥರ ಕ್ಲೀನಾಗಿ ಬಟ್ಟೆನ ಸ್ವಲ್ಪ ಕೆಳಗಡೆ ಈ ಥರ ಒಂದು ಬೆರಳು ನಮ್ಮ ಸೆಕೆಂಡ್ ಫಿಂಗರ್ ಏನಿದೆ ಎರಡನೇ ಬೆರಳು ಆ ಬೆರಳಿಂದ ಈ ಥರ ಕೆಳಗಡೆ ಇರೋ ಬಟ್ಟೆನ ಪೈಪಿಂಗ್ ಬಟ್ಟೆನ ಸ್ವಲ್ಪ ಜರುಗಿಸಿ ಈ ಥರ ನಿಧಾನವಾಗಿ ಸ್ಟಿಚಸ್ ಹಾಕೋಬೇಕು. ಸ್ಟಿಚಸ್ ಸಾಧ್ಯವಾದಷ್ಟು ಎಡ್ಜಿಗೆ ಹಾಕೊಳ್ಳೋದಕ್ಕೆ ನೋಡಿ. ಈ ಕಡೆ ಆ ಕಡೆ ಬಂದರೆ ಮತ್ತೆ ಇನ್ನೊಂದು ಸ್ಟಿಚ್ ಏನು ಬೀಳುತ್ತೆ ಅದು ಬಿದ್ದಾಗ ಮತ್ತೆ ಸ್ಟಿಚಸ್ ಗಜಿಬಿಜಿಯಾಗಿ ಕಾಣುತ್ತೆ, ಒಂದು ರೀತಿ ಅಸಹ್ಯವಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಆ ಕಾರಣಕ್ಕೋಸ್ಕರ ಸೊ ನೋಡ್ತಾ ಇರ್ಬೋದು. ಈ ಥರ ಕ್ಲೀನಾಗಿ ಸ್ಟಿಚಸ್ನ ಹಾಕೋತಾ ಬರಬೇಕು. ಸೊ ಸ್ವಲ್ಪ ಮಧ್ಯದಲ್ಲಿ ಏನಾದರೂ ರಿಂಕಲ್ಸ್ ಬರೋ ಥರ ಆದರೆ ಸ್ವಲ್ಪ ಕಟ್ ಮಾಡಿ ನಿಧಾನವಾಗಿ ಸ್ಟಿಚಸ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚಸ್ ಹಾಕ್ಕೊಂಡಿದ್ದಾಯಿತು. ಇವಾಗ ನಾವು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡು, ಅಂದರೆ ಹಿಂದ್ಗಡೆ ಪೋರ್ಷನ್ ಏನಿದೆ ಅದನ್ನು ನಾನು ಫಸ್ಟು ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿದ್ದೆ ಅಲ್ವಾ, ಇವಾಗ ಕ್ಲೀನಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಸೊ ನೀವೇನಾದರೂ ಹ್ಯಾಂಡಲ್ಲಿ ಕೈಯಿಂದನೇ ಹೆಮ್ಮಿಂಗ್ ಮಾಡ್ಕೋತೀವಿ ಅಂತಂದರೆ ಮಾಡ್ಕೋಬೋದು. ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಒಂದು ದೊಡ್ಡದಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ರಿಮೂವ್ ಮಾಡಿ ಕ್ಲೀನಾಗಿ ಕೈಯಿಂದ ಮಾಡ್ಕೋಬೋದು. ಇಲ್ಲ ನಾವು ಡೈರೆಕ್ಟ್ ಮೆಷಿನಲ್ಲೇ ಸ್ಟಿಚ್ ಹಾಕೋತೀವಿ, ಕೈಯಿಂದ ಎಲ್ಲ ಇನ್ನೊಂದು ಸಾರಿ ಸ್ಟಿಚ್ ಹಾಕ್ಕೊಳ್ಳಲ್ಲ ಅಂದರೂ ಕೂಡ ಈ ಥರ ನಿಧಾನವಾಗಿ ಸ್ಟಿಚಸ್ನ ಹಾಕಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು. ಹಿಂದ್ಗಡೆ ನೋಡಿ ನಾನು ಸ್ಟಿಚ್ ಹಾಕ್ತಾ ಬಂದಾಗ ಅದು ಬಟ್ಟೆ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಮುಂದಕ್ಕೆ. ಸೊ ಆ ಕಾರಣಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈ ಸ್ಟಿಚ್ನ. ಯಾಕಂತಂದರೆ ಒಂದು ಫೂಟ್ನಷ್ಟು ಅಗಲ ನಮಗೆ ಗ್ಯಾಪ್ ಸಿಗುತ್ತೆ ಫಸ್ಟ್ ಸ್ಟಿಚ್ಚು ಮತ್ತು ಈ ಸೆಕೆಂಡ್ ಸ್ಟಿಚ್ಚು ಎರಡು ಸ್ಟಿಚ್ಗೂ ಕೂಡ. ಸೊ ಆ ಒಂದು ಕಾರಣಕ್ಕೆ ಈ ಥರ ನೋಡಿಕೊಂಡು ಕ್ಲೀನಾಗಿ ಸ್ಟಿಚಸ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಈ ಥರ. ಹಾಗೆ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಾನು ಇವಾಗ 2 ಸ್ಟಿಚಸ್ ಹಾಕ್ಕೊಂಡಿದ್ದಾಯಿತು, ನೋಡ್ತಾ ಇರ್ಬೋದು ಇವಾಗ ನೀವೇ ಎಷ್ಟು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಪೈಪಿಂಗ್ ಎಷ್ಟು ಕ್ಲೀನಾಗಿ ಬಂದಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ಕಸ್ಟಮರ್ಸ್ ಕೂಡ ಗೇನ್ ಆಗ್ತಾರೆ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ, ಮತ್ತು ಥ್ರೆಡ್ ಇದ್ದರೂ ಕೂಡ, ಏಕೆಂದರೆ ಅದೊಂದು ರೀತಿ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.